ಓ, ಹಲೋ, ನಮಸ್ಕಾರ ಅವರ ಹತ್ರ. ಹಾ, ಹಾ, ಏನು ಅವರ ಹತ್ರ ನಾನೊಂದು ಹಸು ತಗೊಂಬಂದಿದ್ದೆ. ಹಾ, ಅದು ಒಂದು ಚೆನ್ನಾಗಿ ಸಾಕ್ಬೇಕಂತ ಹೇಳಿ ತಗೊಂಬಂದು ಸಾಕಿದ್ದೆ. ಅದು ಒಂದ್ ಕರ ಹಾಕಿ ಬಹಳ ಚೆನ್ನಾಗಿತ್ತು. ಹಾ. ನೆಕ್ಸ್ಟ್ ಗರ್ಭ ಕಟ್ಲೇ ಇಲ್ಲ ಅದು. ಡಾಕ್ಟ್ರಿಗೆಲ್ಲ ತೋರಿಸಿದೀವಿ, ಅದು ಎಲ್ಲ ಟ್ರೀಟ್ಮೆಂಟ್ ಕೊಡ್ಸಿದೆ. ಅದನ್ನ ಕೊಟ್ಬಿಟ್ಟೆ ಅವ್ರ ಹತ್ರ. ಅದು ಕೊಟ್ಬಿಟ್ನಲ್ಲ ಅಂತ ಹೇಳಿ ಬಹಳ ಫೀಲಿಂಗ್ ಕಾಡ್ತೈತೆ. ಏನ್ ಬೇರೆ ಪಾಪಿಷ್ಟ ತರದ್ದು? ಪಾಪಿಷ್ಟ ನೀನು. ಅಲ್ಲ, ಮೊದಲನೇದಾಗಿ ಆ ಕರ, ಮೊದಲನೇ ಕರ ಯಾವ್ದದು? ಅದು ಹೆಣ್ಗರ. ಓಕೆ, ಅದೆಲ್ಲಿದೆ? ಅದು ಇದೆ. ಆ ತಾಯಿನ್ ಬಿಟ್ಟು, ಮಗುನ್ ಬಿಟ್ಟು ತಾಯಿನ್ ಮಾಡ್ತೀಯಲ್ಲ, ಪಾಪಿಷ್ಟ. ಥು. ಇಲ್ಲಿ ಎರಡು ಜೊತೆಗಿದಾವೆ ಅವ್ರ ಹತ್ರ. ಅದನ್ನ ಕರ ಇಟ್ಕೊಂಡ್ಬಿಟ್ಟು ಅದು ಗರ್ಭ ನಿಲ್ಲೇ ಇಲ್ಲ. ಏನ್ ಮಾಡಿದ್ರು ಡಾಕ್ಟ್ರು ಆಯ್ತು, ನಿಲ್ಲಲ್ಲ ಅಂತಂದ್ರು. ಮಾರ್ಬಿಟ್ಟಿದೆಯಲ್ಲ ನೀನ್ ಇವಾಗ. ಹೌದು ಹೌದು ಅವ್ರ ಹತ್ರ. ಯಾಕೆ ಮಾಡ್ದೆ? ಅದು ಗರ್ಭ ನಿಲ್ಲೇ ಇಲ್ಲ. ಗರ್ಭ ಬಹಳ ಯಾಕ್ ಪ್ರೀತಿ. ನಿಲ್ಲಿಲ್ಲ ಅಂದ್ರೆ ನೀನ್ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನ ಕಳಿಸ್ತಾನೆ ಇರ್ಲಿಲ್ಲ ಕೆರೆಗೆ ಹುಲ್ ಮೇಯಕ್ಕೆ. ಇಲ್ಲ, ಹೊಡ್ಕೊಂಡು ಹೋಗ್ತಿದ್ದೆ ಅವ್ರ ಹತ್ರ ನಾನು. ಏಯ್, ಸುಳ್ಳು ಹೇಳ್ಬಿಡ ನೀನು. ಇಲ್ಲ, ನಾನು ಇಲ್ಲಿ ನಮ್ ಸುತ್ತಮುತ್ತ ಹಳ್ಳಿಯಲ್ಲೇ ಯಾವ ಓರಿ ಇರ್ಲಿಲ್ಲ. ಓರಿನೂ ಬಿಡಿಸಿದ್ದೆ, 7-8 ಸರಿ ಇಂಜೆಕ್ಷನ್ ಮಾಡಿಸಿದ್ದೆ. ಇವಾಗ ಇಂಜೆಕ್ಷನ್ ಮಾಡಿಸಿದ್ಯಾ? ಅದಿದ್ರೆ ನಿನ್ ಗಂಟೇನಾಗುತ್ತೆ. ಇಲ್ಲ, ಅದು ನಾವು ಪ್ರೀತಿಯಿಂದ ಸಾಕಿದ್ವಿ. ಬಟ್ ಕರ ಹಾಕ ಇದ್ ಮಾಡತ್ತ ಅಂತ ಹೇಳ್ಬಿಟ್ಟು. ಗೊತ್ತು. ಹ, ಹಾಕ್ಲಿಲ್ಲ ಅಂದ್ರೆ ಮನುಷ್ಯನಿಗೆ ಬೆಲೆ ಇಲ್ವೇನೋ? ಇದೆ ಅವ್ರ. ಪಾಪ ಮಾಡ್ಬಿಟ್ಟೆ ನೀನು. ಅದಕ್ಕೆ ಏನ್ ಯಾರಿಗೆ ಮಾಡ್ಬೇಕು ಅಂತ ಕೊಟ್ಟಿದ್ಯಾ ಗೊತ್ತು. ಹೇಳು, ಯಾರಿಗೆ ಕೊಟ್ಟಿದ್ಯಾ? ಇದ್ ನಮ್ ರಿಲೇಷನ್ ಒಬ್ರು ಇದ್ರು, ಅವ್ರಿಗೆ ಇಟ್ಕೊಂಡು ಹೋಗ್ರಿ ನೀವು, ಟ್ರೀಟ್ಮೆಂಟ್ ಇನ್ನೂ ಸ್ವಲ್ಪ ನೋಡೋಣ, ಎಕ್ಸ್ಟ್ರಾ ಏನಾದ್ರು ಆದ್ರೆ ಇದ್ ಮಾಡ್ರಿ ಅಂತ ಅವ್ರಿಗೆ ಕೊಟ್ಬಿಟ್ಟೆ ಅವ್ರ ಹತ್ರ. ಒಂದ್ ವೇಳೆ ಗಂಡು ಕರ ಆಗಿದ್ರೆ ಏನ್ ಮಾಡ್ತಿದ್ದೆ? ಅದನ್ನು ಕೊಟ್ಬಿಡ್ತಿದ್ದೆ. ಹೆಣ್ಣು ಕರ, ಹೆಣ್ಣು ಹಸು, ಹಸು ಮಗು ಹ. ಆಗದಿದ್ರೇನೆ ಕೊಟ್ಬಿಟ್ಟಿದ್ಯಾ? ಗಂಡು ಕರ ಆಗಿದ್ರೆ ನೀನ್ ಇಟ್ಕೋತಿದ್ಯೇನೋ? ಅದು 2 ವರ್ಷ ಮತ್ತೆ ಸಾಕಿದೆ ಅವ್ರ ಹತ್ರ. ನಾನು ಹುಲ್ಲು ಪಲ್ಲು ಎಲ್ಲ ತಗೊಂಬಂದು ಅದಕ್ಕೆ ಶೆಡ್ ಎಲ್ಲ ಮಾಡಿ ಬಹಳ ಪ್ರೀತಿಯಿಂದ ಸಾಕಿದ್ದೆ. ಕೊಡಕ್ ಮನ್ಸಿಂಗ್ ಬಂತಾರೆ ಅವ್ರು. ಹೋಗ್ಲಿ, ಅವ್ರು ತಗೊಂಡು ಅವ್ರು ಚೆನ್ನಾಗ್ ನೋಡ್ಕೋತಾ ಇದಾರ? ಹ್ಮ್ ಅವ್ರ ಹತ್ರ ಅವರು ಟ್ರೈ ಮಾಡ್ತಿದ್ದಾರೆ. ಡಾಕ್ಟರ್ನೆಲ್ಲ ಕರ್ಸಿ ಇದ್ ಮಾಡ್ತಿದ್ದಾರೆ. ಇದನ್ನ ಗರ್ಭ ಕಟ್ತಿಲ್ಲ ಅಂತ ಹೇಳ್ತಾನೆ ಇದಾರೆ ಅವರು. ಅದಕ್ಕೆ ಏನ್? ದಿನ ಹ, 200 ml ಎಳ್ಳೆಣ್ಣೆ ಕುಡಿಸಿ, ಹಾ, ಮಗು ಆಗತ್ತೆ. ಆಯ್ತು ಅವ್ರ ಹತ್ರ. ಈ ಕರನ ನಾವು ಸಾಕ್ಯಬೋದು ಅವ್ರ ಹತ್ರ, ಇದನ್ನ ಅದ್ರ ಮಗಳನ್ನ. ಮತ್ತೆ ಇನ್ನೇನ್ ಮಾಡೋದು? ಪಾಪ ಅದು ಒದ್ದಾಡ್ತಿರುತ್ತೆ ತಾಯಿನ್ ಬಿಟ್ಟು. ಫೀಲಿಂಗ್ಸ್ ಇರುತ್ತೆ ಅದಕ್ಕೆ ತುಂಬಾ. ಈಗ ಅದ್ರ ಜೊತೆಗೆ ಬಿಡು ಅಂದ್ರೆ ಅದ್ರ ಜೊತೆಗೆ ಬಿಡ್ತೀವಿ. ಬೇಡ ಇದು ಸಾಕು ಅಂತಂದ್ರೆ ಇದನ್ನ ಸಾಕಂತಾರ ಅವ್ರ ಹತ್ರ. ಇಲ್ಲ, ಸಾಕು, ಪರವಾಗಿಲ್ಲ. ಬೋರ್ ಆಗತ್ತೆ ಹಸುಗಳಿಗೆ ಒಂದೊಂದೇ ಇಟ್ಕೊಳ್ಳೋದು. ಮಿನಿಮಮ್ 4 ಹಸ ಇಟ್ಕೋಬೇಕು. ಆಗಲ್ಲ ಅವ್ರ ಹತ್ರ ನಮ್ ಕೈಲಿ ನೋಡ್ಕೊಳಕ್ಕೆ. ಒಂದ್ ಮಾತ್ರ ಬಹಳ ಪ್ರೀತಿಯಿಂದ ಸಾಕೋಣ ಅಂತೇಳಿ ಹುಲ್ಲು ಫೀಡು ಎಲ್ಲ ತಗೊಂಬಂದ್ ಇಟ್ಕೊಂಡಿದೀನಿ. ಆಯ್ತು, ಇಟ್ಕೋ. ಪಾಪ ಅದು ನಿನ್ನ ಬಿಟ್ಟಿರಕ್ಕಾಗಲ್ಲ. ನೀನ್ ಅಷ್ಟು ಪ್ರೀತಿ ಮಾಡಿದ್ರೆ ಹ್ಮ್. ಅಲ್ಲಿ ಇಟ್ಕೋ. ಅದಕ್ಕೂ ಮರಿ ಆಗತ್ತೆ. ಅದಕ್ಕೆ ಅವ್ರಿಗೆ ಹೇಳು, ದಿನಕ್ಕೆ ಒಂದು 15 ದಿವಸ, ಹ, ದಿನಕ್ಕೆ ಒಂದು 200 ml ಹ, ಎಳ್ಳೆಣ್ಣೆ ಕುಡಿಸ್ಬಿಟ್ಟು, ಹ, ಕಡೆಗೊಂದು ಒಂದ್ ದಿವಸ ಮೋಷನ್ ಆಗತ್ತೆ ಅದಕ್ಕೆ. ಹ, ಲೂಸ್ ಮೋಷನ್ ತರ ಆಗುತ್ತೆ. ಹ. ಟ್ಯೂಬ್ಸ್ ಬ್ಲಾಕ್ ಆಗಿದೆ, ಟ್ಯೂಬ್ಸ್ ಕ್ಲಿಯರ್ ಆಗುತ್ತೆ. ಸರ್ಜನ್ಗೆಲ್ಲ ಕರ್ಕೊಂಬಂದು ಮನೆ ಹತ್ರ ಕರ್ಕೊಂಬಂದು 2-3 ಸರಿ ತೋರ್ಸಿ ಅವ್ರ ಹತ್ರ ಒಳಗಡೆಗೆ. ಸರ್ಜನ್ ತೋರಿಸಿದ್ಯಾ? ನನ್ಗೆ ಯಾಕೋ ಹೇಳ್ತೀಯ ಬಂಗಾರು? ಇಲ್ಲ, ಅವ್ರ ಕೈಲಿ ಏನು ಮಾಡಕ್ ಆಗ್ಲಿಲ್ಲ ಅವ್ರ ಹತ್ರ. ಅವ್ರು ಹೇಳೋದಷ್ಟೇ. ಅವ್ರು ಏನ್ ಯಾಕೋ ಹೇಳ್ತಾರೆ ಅವ್ರನ್ನ ಅವಮಾನ ಮಾಡ್ತೀಯ? ಅವ್ರು ಮಾಡಿ. ಬಿಡು, ಆಗತ್ತೆ. 2 ವರ್ಷ ಅವ್ರು ಸತತವಾಗಿ ಅವ್ರ MD ಎಲ್ಲ ಕರ್ಸಿ ಇದ್ ಮಾಡಿದೆ. ಒಳಗಡೆಗೆ ಟ್ಯೂಬೇ ಹೋಗ್ತಿಲ್ಲ, ಬ್ಲಾಕ್ ಆಗ್ಬಿಟ್ಟಿದೆ, ಏನ್ ಮಾಡಕ್ ಆಗಲ್ಲ ಅಂತ ಅನ್ಬಿಟ್ರು ಅವ್ರ ಹತ್ರ. ಬ್ಲಾಕ್ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೆ ಎಳ್ಳೆಣ್ಣೆ ಕುಡಿಸು. ಹಾ, ಮತ್ತೆ ಅದಾದ್ಮೇಲೆ ಒಂದು ಬಾಟ್ಲು ತ್ರಿವೃತ ಲೇಹ್ಯ ಅಂತ ಸಿಗುತ್ತೆ. 15 ದಿವಸ ಆದ್ಮೇಲೆ ಹಾ, ತ್ರಿವೃತ ಲೇಹ್ಯ ಅಂತ ಸಿಗುತ್ತೆ. ಹಾ, ಆ ತ್ರಿವೃತ ಲೇಹ್ಯ ಅನ್ನೋದನ್ನ ಆಯುರ್ವೇದಿಕ್ ಶಾಪ್ ಅಲ್ಲಿ ತಗೊಂಡ್ಬಂದು ಅದಕ್ಕೆ ಕುಡಿಸ್ಬಿಡು ಬೆಳಗ್ಗೆ. ಹಾ, 16ನೇ ದಿವಸ ಹಾ, ಕುಡಿಸ್ಬಿಡು. ಅವಾಗ ಅದು ಫುಲ್ ಮೋಷನ್ ಮಾಡ್ಕೊಂಡ್ಬಿಡುತ್ತೆ. ಹಾ. ಅವಾಗ ಬ್ಲಾಕ್ಸ್, ಟ್ಯೂಬ್ ಅಲ್ಲಿ ಆಗಿರೋ ಬ್ಲಾಕಿಂಗ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಆಯ್ತು ಅವ್ರ ಹತ್ರ. ಆ ಆಯ್ತು ಅವ್ರ ಹತ್ರ. ಹಿಂದ್ಗಡೆ ಕೂಡ ಹಾ, ಒಂದು 100 ml ಅದರ ಮಲದ್ವಾರದಲ್ಲಿ ಹಾ, 100 ml ಎಳ್ಳೆಣ್ಣೆ ಹಾಕು ದಿನ. ಹಾ, 150 ml ಎಳ್ಳೆಣ್ಣೆ ಒಂದು ಪೈಪ್ ಹಾಕ್ಬಿಟ್ಟು ಹಾ. ಒಳಗಡೆ ಬಿಟ್ಬಿಡು. ಅದು ಆಯ್ತು. ಏನಾಗುತ್ತೆ, ಒಳಗಡೆ ಎಲ್ಲ ಆಯಿಲಿಂಗ್ ಆಗುತ್ತೆ. ಹಾ, ಆಯಿಲಿಂಗ್ ಆಗ್ಬಿಟ್ಟು ಆ ಟ್ಯೂಬ್ ಅಲ್ಲಿ ಆಗಿರೋ ಬ್ಲಾಕೇಜಸ್ ಎಲ್ಲ ಬಿಟ್ಕೊಡುತ್ತೆ. ಹಾ, ಮತ್ತೆ ಅದಕ್ಕೆ ಊಟದಲ್ಲಿ ಹಾ. ಶುಂಠಿ ಹಾಕು. ಶುಂಠಿ ಹಾಕ್ಬೇಕು. ಎಷ್ಟ್ ಹಾಕ್ಬೇಕು ಅವ್ರ ಹತ್ರ? ಹಾಕು. ಏನ್ ಹಸು ಅಲ್ವಾ? ಹಾ, ಒಂದು ಒಂದು ಹಿಡಿ ಅಷ್ಟು ಹಾಕು. ಹಸಿ ಶುಂಠಿ. ಹಸಿ ಶುಂಠಿ ಜಜ್ಜಿ ಬಿಟ್ಟು ಹಾಕು. ಹಾ, ಕುಡಿಯುತ್ತಲ್ಲ, ಅದು ಕುಡಿತಿ. ಅದು ಹಾ. ಆಯ್ತು ಅವ್ರ ಹತ್ರ.
ಇದು ಈ ಕರಕ್ಕೆ ಈ ಇಟಿ ಬಂದ್ರೆ ಯಾವ್ದು ಇಂಜೆಕ್ಷನ್ ಮಾಡಿಸ್ಬೇಕು ಅವ್ರ ಹತ್ರ? ಜರ್ಸಿ ಮಾಡಿಸ್ಬೇಕು, ನಮ್ದು ನಾಟಿ ತಳಿ ಗೀರ್ ಮಾಡಿಸ್ಬೇಕಂತ ಇದ್ದೆ. ನಿಮ್ದ್ಯಾವ್ದು ತಡಿ? ಇದು ಗೀರ್ ಕ್ರಾಸ್ ಬಿಟ್ರೆ ಅದು ಅವ್ರ ಹತ್ರ ಗೀರೆ ಮಾಡ್ಸು, ಗೀರೆ ಗೀರಲ್ಲೇ ಮಾಡಿಸ್ತೇವೆ. ಮಾಡ್ಸು. ಹಾ. ಇಂಜೆಕ್ಷನ್ ಗಿಂತ ಡೈರೆಕ್ಟ್ ಆಗಿ ಮಾಡ್ಸು. ಇಲ್ಲಿ ಯಾವು ಇಲ್ಲ ಅವ್ರ ಹತ್ರ ಈ ಸುತ್ತಮುತ್ತ ನಮ್ದು ಭದ್ರಾವತಿ ಅದು ತಾಲೂಕು. ವಿಕಲ್ಪಕ್ಕೆ ಹೋಗುತ್ತೆ. ಇಲ್ಲ ನಾರ್ಮಲ್ ನಾಟಿ ಹಸು ಕೈಲೇ ಮಾಡ್ಸು, ಗೀರ್ ಬೇಡ. ನಾರ್ಮಲ್ ಅಮೃತ್ ಮಹಲ್, ಇದು ಹಳ್ಳಿ ಕಾರು ಅಥವಾ ಕಂಗಾಯಂ ಅಥವಾ ಯಾವ್ದಾದ್ರು ಒಳ್ಳೆ ನಮ್ಮ ದೇಶಿ ಕರ್ನಾಟಕದ ತಳಿ. ತಳಿಗಳು ಇದನ್ನೇ ಮಾಡ್ಸು, ಪರವಾಗಿಲ್ಲ. ಆಯ್ತು ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾಡ್ಸು. ಆಯ್ತು ಅವ್ರ ಹತ್ರ ಸಾಕ್ತೇನೆ. ಬಹಳ ಪ್ರೀತಿಯಿಂದ ಸಾಕ್ಬೇಕಂತ ಇದ್ ಮಾಡಿದ್ದೆ, ಅದು ಇದಾಗ್ಬಿಡುತ್ತಲ್ಲ, ಭಾರಿ ಬೇಜಾರಾಗ್ಬಿಡ್ತ. ಅವ್ರ ಹತ್ರ ಕರನ್ನು ಬಹಳ ಪ್ರೀತಿಯಿಂದ ಸಾಕ್ತೇನೆ. ಅಲ್ವೋ, ನೀವೆಲ್ಲ ಜೀವನದಲ್ಲಿ ಹಸು ಕರುಗಳ ಜೊತೆ ಬೆಳೆದಿರಿ. ನಾನೆಲ್ಲೋ ಮುಂಬೈಲಿರೋನು, ನನ್ನ ಹತ್ರ ಕೇಳ್ತಿರಲ್ಲೋ ನಾನು ಹಸು ಕರುಗಳ ಜೊತೆ. ಇಲ್ಲ ಅವ್ರ ಹತ್ರ ಇಲ್ಲಿ ಹಳ್ಳಿಯವ್ರಿಗೆ ಕೆಲವ್ರಿಗೆ ಜ್ಞಾನ ಇಲ್ಲ. ನಮ್ಗಂತೂ ಅವರು ದಾರಿ ಹರಿದ್ರೆ ನಾವು ಕಲ್ತ್ಕಂತಿದ್ವಿ. ನೀವು ಕಲ್ತಿದ್ರಿ, ನಿಮ್ಮ ಹತ್ರ ಬೇಡ್ಕೊಳ್ತಿದೀವಿ ಎಲ್ಲಿ ಕಲಿಯಕ್ಕೋಸ್ಕರ. ಕತ್ತೆ ಇಲ್ಲ ಅವ್ರ ಹತ್ರ ಹಸುಗಳ ಇಲ್ಲ. ಜೊತೆ ನೀವು ಬೆಳೆದಿದ್ದೆ. ಬಹಳ ಜ್ಞಾನವನ್ನು ತಿಳ್ಕೊಂಡಿದಿರಿ, ನಮಗೆ ಆದ್ರೂ ಈ ಅರಿವೇ ಇಲ್ಲ. ಅದು ನಿಮ್ಮ ಹತ್ರ ಬೇಡ್ಕೊಳ್ತೀವಿ, ದಾರಿ ತೋರ್ಸ್ರಿ ಅಂತೀರಿ ಗುರು ತರ. ಯಾಕೋ ನಾನು ಬಯಸ್ಕೊಳಕೋ ಜನಗಳ ಹತ್ರ? ಇಲ್ಲ ಗುರುವೆ, ನೀವು ಜ್ಞಾನವಂತರಿಗೆ ಅಜ್ಞಾನವಂತರು ಬೈಯದೆಯ. ಅದು ಜ್ಞಾನ ಗೊತ್ತಿರೋರಿಗೆ ಮಾತ್ರ ಅವ್ರು ನಿಮ್ಮ ಹತ್ರ ಗುರುವೇ ನಮ್ಗೆ ದಾರಿ ತೋರ್ಸಂತ ನಾವು ನಿಮ್ಮನ್ನ ಬೇಡ್ಕೊಳ್ತೀವಿ. ಅದು ಅರಿವೇ ಇಲ್ದರು ಬೈತಾರಷ್ಟೇ ಅಜ್ಞಾನಿಗಳು. ಅರಿವೇ ಗುರು ಜ್ಯೋತಿರ್ಲಿಂಗ. ಆಯ್ತು ಗುರು. ಹೌದು ಗುರುವೆ. ಮತ್ತೆ ನಿನ್ನ ಬೈದ್ನಲ್ಲೂ ಗುರುವೆ ಯಾಕೋ ಅಂತ ಬೈದ್ನಲ್ಲೂ ಬೇಜಾರಾಗ್ಲಿಲ್ವಾ? ಇಲ್ಲ ಗುರುವೆ, ನೀವ್ ಒಳ್ಳೇದು ದಾರಿ ತೋರಿಸ್ರಂದ್ರೆ ನಿಮ್ಮ ಹತ್ರ ಬೈಸ್ಕೊಂಡು ಗುರುವಿನ ಗುಲಾಮನಾಗೋವರೆಗೂ ಇದೇ ಆಗಲ್ಲ ಅಂತ ಹೇಳ್ತಾರೆ. ನಿಮ್ಮ ಅಪ್ಪ ಗುರು ಅಲ್ಲ, ದಾರಿ ತೋರಿಸ್ತಾರಲ್ಲ ಅವ್ರು ನಮ್ ಗುರುವಿನ ರೂಪನೇ ಅಲ್ಲ ಅವ್ರ ಹತ್ರ. ಇದನ್ನ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಕರ್ನಾಟಕದ ಮುಂದೆ ಅವಮಾನ ಆಗುತ್ತಲ್ಲೋ. ಇಲ್ಲ ಹಾಕ್ರಿ ಗುರುವೆ, ನಾನು ನಿಮ್ಮ ಹತ್ರ ಸತ್ಯವನ್ನ ನನಗ್ ಗೊತ್ತಿಲ್ಲದೆ ಇರೋ ನಿಮ್ಮ ಹತ್ರ ಕೇಳ್ಕೊಂಡಿದ್ದೀನಿ. ನೀವು ನನಗ್ ಮಾರ್ಗದರ್ಶನ ತೋರಿಸಿದ್ರೆ ಆ ಮಾರ್ಗದಲ್ಲಿ ನಡೀತೀನಿ. ಅಯ್ಯೋ ದೇವಾ, ಜನ ಎಲ್ಲ ಯಾಕೋ ಬೈಸ್ಕೊಂಡೆ ಅಂತಾರೆ. ಬೈಯೋದಲ್ಲ ಗುರುವೆ, ಅದು ಅಜ್ಞಾನಿಗಳು ಬೈದ ಅಂತ ತಿಳ್ಕೊಳ್ತಾರೆ. ನೀವು ಮಾರ್ಗದರ್ಶನ ಕೊಟ್ರಲ್ಲ, ನನಗೆ ಅಷ್ಟು ಖುಷಿ ಆಯ್ತು. ಹಲೋ. ಓಕೆ ದೇವ್ರು, ತುಂಬಾ ಚೆನ್ನಾಗಿ ಮಾತಾಡಿದೆ ನೀನು. ದೇವ್ರಪ್ಪ ನೀನು. ಇಲ್ಲ ಗುರುವೆ, ನಿಮ್ಮ ಜ್ಞಾನವನ್ನ ನಮ್ದು ಏನಾದ್ರೂ ಗೊತ್ತಿಲ್ಲ ಅಂತಂದ್ರೆ ಸ್ವಲ್ಪ ದಾರಿಯರಿ ಗುರುವೆ. ನಿಮ್ ಜೊತೆಲೆ ನಾವು ನಿಮ್ ಮಾದೆಲೆ ನಡೆಯೋ ಪ್ರಯತ್ನ ಮಾಡ್ತೀವಿ. ಜ್ಞಾನ ಇಲ್ಲ ಕಂದ, ದೇವರಣೆಗಿಲ್ಲಪ್ಪ ನನಗೆ. ಆದ್ರೆ ನೀವು ಅಂತ ಇದೀರಿ ಅಷ್ಟೇ, ಜ್ಞಾನ ಇದೆ ಅಂತ. ಜ್ಞಾನ ಇದೆ ಅನ್ನೋ ಕಡೆ ಇರೋದಿಲ್ಲ, ಇಲ್ಲ ಅನ್ನೋ ಕಡೆ ಇರತ್ತಂತದು. ಅದ್ ಸಿಗದೆ ಇರೋದು, ಅದು ಯಾರ ಕೈಗೂ ಸಿಗದೆ ಇರೋದು ಜ್ಞಾನ. ಅಲ್ಲ, ನೀವ್ ಹಿಂಗ್ ಅನ್ಬಿಟ್ರೆ ನಮ್ಮಂತವ್ರು ಹೆಂಗೆ ಬದುಕ್ಬೇಕು ಭೂಮಿ ಮೇಲೆ ಅಂತಾನೆ ಗೊತ್ತಾಗಲ್ಲ ನಮ್ಗೆ. ಅಯ್ಯೋ, ನಿಮ್ಮಂತವ್ರು ಹಿಂಗ್ ಅನ್ಬಿಟ್ರೆ ನಾವು ಯಾರನ್ನ ಹಿಡ್ಕೊಳ್ಬೇಕು, ಯಾರನ್ನ ಹಿಡಿದು ದಡ ಸೇರ್ಬೇಕಂತಾನೆ ನಮಗೆ ಗೊತ್ತಾಗಲ್ಲ. ಗೊತ್ತಾ, ಗೋವು ಜ್ಞಾನದ ಸಂಕೇತ. ಗೋವು ಜ್ಞಾನದ ಸಂಕೇತ. ಗೋವಿನ ಹೆಜ್ಜೆ ಹೆಜ್ಜೆಯಲ್ಲಿ ಜ್ಞಾನವಿರುತ್ತದೆ. ಗೋವಿನ ಹೆಜ್ಜೆ ಪ್ರೀತಿಯ ಸಿಂಬಲ್ ಇದ್ದಂಗಿರುತ್ತೆ ಅಲ್ವಾ? ಹುಲ್ಲು ಕೊಟ್ರೆ ಹಾಲು ಕೊಡುತ್ತೆ. ಹೌದು, ಹುಲ್ಲನ್ನ ಹಾಲು ಮಾಡುವ ಕಾರ್ಖಾನೆ ಗೋವು ಅಲ್ವೇನೋ? ಹೌದು ಗುರು. ಮುಂದೆ ಬಂದ್ರೆ ಹಾಯಬಹುದು, ಹಿಂದೆ ಬಂದ್ರೆ ಒದಿಯಬಹುದು, ಆದ್ರೂ ಅದು ಪ್ರೀತಿ ಕೊಡುತ್ತೆ. ನೀನು ಒದ್ರೂ ಕೂಡ ಅದು ನಿನ್ನನ್ನ ಪ್ರೀತಿಸುತ್ತೆ. ಹೌದೌದು ಗುರು. ಮೇಸಕ್ ಬಿಟ್ಕೊಂಡು ಹೋದಾಗ ನಾವು ಸುಮ್ನೆ ಎತ್ಕೊಂಡ್ರೆ ನಮ್ಮ ಹತ್ರನೇ ಬಂದು ಎತ್ಕೊಳ್ತಿತ್ತು. ಕೊಟ್ಟಿಯಲ್ಲ ನೀನು, ಏನೋ ಒಂದ್ ಹೆಚ್ಚಿಗೆ ಭಾರ ಆಗ್ಬಿಡ್ತಿತ್ತಿಲ್ಲ ನಿನ್ಗೆ. ಗೊತ್ತಾಗಿಲ್ಲ ಗುರುವೆ, ಅದಕ್ಕೋಸ್ಕರ ಅದ್ರ ಮಗಳನ್ನ ಬಹಳ ಪ್ರೀತಿಯಿಂದ ಸಾಕ್ತೀನಿ. ನಿಮ್ಗೆ ಟ್ರೈ ಮಾಡದೆ ಸಿಗ್ಲಿಲ್ಲ. ಕಾಲಿಗೆ ಬಿದ್ಬಿಡು. ನೀನ್ ತಗೊಂಡಿದ್ಯಪ್ಪ, ನೀನ್ ದೊಡ್ಡ ಮನುಷ್ಯ ನನಗಿಂತ. ಒಂದ್ ಕಾಲ್ ಎರಡನ್ನು ಇಟ್ಕೊಂಡು ಹಣೆಗಟ್ಕೊಂಡು ನೀನ್ ಆ ಗೋವನ್ನ ತಗೊಂಡಿದ್ಯಲ್ಲ, ನಿನ್ಗೆ ಯಾವಾಗ ಆಗಲ್ವೋ ಅದ್ ನನಗೆ ವಾಪಸ್ ಕೊಟ್ಬಿಡು. ಈಗ ಆಗೋದು ಆದ್ರೂ ನೀನ್ ಜವಾಬ್ದಾರಿ ತಗೊಂಡಿಯಲ್ಲ, ನಾನು ನಿನ್ನ ಮುಂದೆ ಅಯೋಗ್ಯ ಆಗ್ಬಿಟ್ಟೆ, ನೀನು ಯೋಗ್ಯ ಕಣ ಅಂತ ಹೇಳಿ ಅವನ್ಗೆ ಸ್ವಲ್ಪ ಕೊಂಡಾಡು. ಆಯ್ತು ಗುರು. ಆಯ್ತು ಗುರು. ಓಕೆ ಬಂಗಾರ. ಆಯ್ತು.